ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾ, 500 ರೂಪಾಯಿ ನೋಟು ಎಷ್ಟು ದಿನ ಆಗೋಯ್ಕಿತ್ತು. ಈ ಗಾಂಧೀಜಿ ಇರೋ ನೋಟನ್ನ ನೋಡಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಕೈಯಲ್ಲಿ ಕಾಸಿದ್ರೆ ಮೈಯೆಲ್ಲ ಒಂಥರ ರೋಮಾಂಚನ. ಇಷ್ಟು ದುಡ್ಡು ಬೇಡ 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 ಬೇಡ. ನನ್ನ ಸೊಸೆ ಒಂಥರ ಪೆದ್ದಿ. ಎಷ್ಟು ದುಡ್ಡಿತ್ತು ಈ ಕವರಲ್ಲಿ ಅಂತ ಲೆಕ್ಕನೇ ಮಾಡಿರಲ್ಲ. ಒಂದು ಕೆಲಸ ಮಾಡ್ತೀನಿ, ಇದರಲ್ಲಿ ಅರ್ಧ ದುಡ್ಡು ಜೋಬಲ್ಲಿ ಇಟ್ಕೊತೀನಿ, ಇನ್ನು ಅರ್ಧ ದುಡ್ಡನ್ನ ಹಾಗೇ ಕವರಲ್ಲಿ ಇಟ್ಬಿಡ್ತೀನಿ. ನಿಮ್ ಕಳ್ಬುದ್ದಿನ ಬಿಡಲ್ಲ ಅಲ್ವಾ? ಇಂಥ ಬುದ್ಧಿ ಇರೋದಕ್ಕೇನೆ ಜೀವನದಲ್ಲಿ ಇನ್ನೂ ನೀವು ಉದ್ಧಾರ ಆಗಿಲ್ಲ. ಇಷ್ಟು ದುಡ್ಡನ್ನ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಆದ್ರೆ ಇದನ್ನ ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ತಂದಿರೋದು ಮಾವ. ಈ ದುಡ್ಡು ನನ್ನ ಕೈಗೆ ಸೇರಿದಾಗ ನಂಗೆ ಎಷ್ಟು ಖುಷಿ ಆಯ್ತು, ಎಷ್ಟು ಸಮಾಧಾನ ಆಯ್ತು ಅಂತ ಗೊತ್ತಾ ಮಾವ ನಿಮ್ಗೆ? ನಿಮಗೆ ಹೇಗೆ ಗೊತ್ತಾಗ್ಬೇಕು? ನೀವು ಯಾವತ್ತು ದುಡ್ಡು ಸಂಪಾದನೆ ಮಾಡಿಲ್ವಲ್ಲ. ಕಂಡೋರ್ ದುಡ್ಡಿಗೆ ಆಸೆ ಪಡೋರು ಕಳ್ರೆ ಅಲ್ವಾ ಮಾವ? ಏನೋ ನೀನು ನನ್ನನ್ನು ಕಳಗಿಲ್ಲ ಅಂತಲ್ಲ ಅಂತ್ಯಾ? ನೋಡ್ ಸೊಸೆ ಮುದ್ದು, ನೀನು ನನ್ನ ಸೊಸೆ ಅಂದಮೇಲೆ ನಿನಗೆ ಸೇರಿದ್ದೆಲ್ಲ ನಂದೇ ಅಲ್ವಾ? ಅದಕ್ಕೆ ತಗೊಳ್ಳೋಣ ಅಂತ ಬಂದೆ. ಹಾಗ ಅನ್ಕೊಂಡೆ ನನ್ನ ಹತ್ರ ಲಕ್ಷ ಲಕ್ಷ ದುಡ್ಡು ತಗೊಂಡಿದ್ದೀರಲ್ಲ, ಮೊದ್ಲದನ್ನ ವಾಪಸ್ ಕೊಡಿ ನಂಗೆ. ಈಗ ಕನ್ಫರ್ಮ್ ಆಯ್ತು, ಕಳ್ತನ ಆಯ್ತು ಅಂತ ಹೇಳಿದ 5 ಲಕ್ಷ ರೂಪಾಯಿ ನಿಮ್ ಹತ್ರನೇ ಇದೆ. ಯಾಕಂದ್ರೆ ನಿಮ್ಗಿಂತ ದೊಡ್ಡ ಕಳ್ಳರು ಇರಕ್ಕೆ ಸಾಧ್ಯನೇ ಇಲ್ಲ ಮಾವ. ಆ ದುಡ್ಡನ್ನ ಎಲ್ಲಿಟ್ಟಿದ್ದೀರೋ, ಯಾರಿಗೆ ಕೊಟ್ಟಿದ್ದೀರೋ ನನಗೆ ಗೊತ್ತಿಲ್ಲ, ಆದ್ರೆ ಆದಷ್ಟು ಬೇಗ ಆ ದುಡ್ಡು ನನ್ನ ಕೈಗೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ನಾನು ಬೇರೆ ರೀತಿನೇ ಕೇಳ್ಬೇಕಾಗತ್ತೆ. ಈ ದುಡ್ಡನ್ನ ನಾನು ನಿಮ್ ಕೈಗೆ ಸಿಗೋ ಹಾಗೆ ಈ ರೀತಿ ಇಟ್ಟಿರೋದಕ್ಕೆ ನನ್ನ ಪೆದ್ದು ಅನ್ಕೊಂಡ್ರ? ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬೇಕು ಅಂತಾನೆ ನಾನು ಇದನ್ನ ಇಲ್ಲಿ ಇಟ್ಟಿರೋದು. ಇನ್ಮೇಲೆ ಇಂಥ ಚಿಲ್ಲರೆ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ನಿಮ್ಗಿಂತ ಚಿಕ್ಕವ್ರ ಮುಂದೆ ಯಾಕೆ ಸಣ್ಣವ್ರಾಗ್ತೀರಾ ಮಾವ? ನಾಚಿಕೆಡೋದು. ಎಂಥ ಕೆಲಸ ಆಗೋಯ್ತು. ಕೈಗೆ ಬಂದಿದ್ದ ದುಡ್ಡು ಜೇಬಿಗೆ ಬರದೆ ಹೊರಟೋಯ್ತೆ. ದುಡ್ಡು ಕಿತ್ಕೊಂಡು ಬಾಯಿ ಮುಚ್ಕೊಂಡು ಹೋದ್ಲಾ? ಬಾಟ್ಲ ಬೇರೆ ಬೇಕಿತ್ತ. ಹಾಳಾದ್ದು 5 ಲಕ್ಷದ ಭೂತ ಇನ್ನೂ ಅವಳ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಮೊದಲು ಅದನ್ನು ತೆಗಿಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.